ಎಲ್ಲರಿಗೂ ನಮಸ್ಕಾರ. ಈ ಪಾಠ್ಯ ವಿಡಿಯೋಸ್ಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವೈಸ್ ಪ್ರೆಸಿಡೆಂಟ್ ಅಂದರೆ ಉಪರಾಷ್ಟ್ರಪತಿ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಈ ಉಪರಾಷ್ಟ್ರಪತಿಯನ್ನವರು ದೇಶದ ಎರಡನೆಯ ಅತ್ಯುನ್ನತ ಕಚೇರಿಯನ್ನು ಹೊಂದಿದ್ದಾರೆ. ರಾಷ್ಟ್ರಪತಿ ಆದಮೇಲೆ ನೆಕ್ಸ್ಟ್ ರ್ಯಾಂಕ್ ಬರೋದು ವೈಸ್ ಪ್ರೆಸಿಡೆಂಟ್ ಅಂದರೆ ಉಪರಾಷ್ಟ್ರಪತಿಗೆ. ಈ ವೈಸ್ ಪ್ರೆಸಿಡೆಂಟ್ ಉಪರಾಷ್ಟ್ರಪತಿ ಅನ್ನೋ ಈ ಸ್ಥಾನವನ್ನು, ಈ ಕಚೇರಿಯನ್ನು ಅಮೇರಿಕನ್ ವೈಸ್ ಪ್ರೆಸಿಡೆಂಟ್ ಮಾದರಿಯಲ್ಲಿ ರೂಪಿಸಲಾಗಿದೆ. ಈ ಉಪರಾಷ್ಟ್ರಪತಿಗೆ ಎಲೆಕ್ಷನ್ ಸಿಸ್ಟಮ್ ಹೇಗಿರುತ್ತಾವನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಈ ಉಪರಾಷ್ಟ್ರಪತಿ ಕೂಡ ಪ್ರೆಸಿಡೆಂಟ್ ಹಾಗೆ, ನಮ್ಮ ದೇಶದ ರಾಷ್ಟ್ರಪತಿ ಹಾಗೇನೆ ಜನರು ಡೈರೆಕ್ಟಾಗಿ ಎಲೆಕ್ಟ್ ಮಾಡೋದಿಲ್ಲ. ಇಂಡೈರೆಕ್ಟ್ ಎಲೆಕ್ಷನ್ಸಿಂದ ಪ್ರೆಸಿಡೆಂಟ್ ಅಂದರೆ ರಾಷ್ಟ್ರಪತಿನ ಹೆಂಗೆ ಎಲೆಕ್ಟ್ ಮಾಡ್ತೀವೋ ಅದೇ ಥರ ಇಂಡೈರೆಕ್ಟ್ ಎಲೆಕ್ಷನ್ಸಲ್ಲೇ ವೈಸ್ ಪ್ರೆಸಿಡೆಂಟನ್ನು ಕೂಡ ಎಲೆಕ್ಟ್ ಮಾಡ್ತೀವಿ. ಬಟ್ ಆದರೆ ಪ್ರೆಸಿಡೆಂಟ್ಗೆ ಎಲೆಕ್ಟೋರಲ್ ಕಾಲೇಜ್ ಅಂದರೆ ಇದರಲ್ಲಿ ಮೆಂಬರ್ಸ್ ಬಂದ್ಬಿಟ್ಟು ಲೋಕಸಭಾ ಮತ್ತು ರಾಜ್ಯಸಭಾ ಎರಡು ಹೌಸಸ್ಸಿಂದ ಕೂಡ ಪಾರ್ಲಿಮೆಂಟಲ್ಲಿ ವೋಟ್ ಮಾಡಿರ್ತಾರೆ. ಬಟ್ ಈ ವೈಸ್ ಪ್ರೆಸಿಡೆಂಟ್ಗೆ ಎಲೆಕ್ಟೋರಲ್ ಕಾಲೇಜ್ ಅಂತ ಬಂದಾಗ ಅದರ ಮೀನಿಂಗ್ ಡಿಫ್ರೆಂಟ್ ಆಗುತ್ತೆ. ಪ್ರೆಸಿಡೆಂಟ್ಗೆ ಓನ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಮಾತ್ರ ವೋಟ್ ಮಾಡ್ತಿದ್ರು. ಬಟ್ ವೈಸ್ ಪ್ರೆಸಿಡೆಂಟ್ಗೆ ಎಲೆಕ್ಟೆಡ್ ಮೆಂಬರ್ಸ್ ಮತ್ತು ನಾಮಿನೇಟೆಡ್ ಮೆಂಬರ್ಸ್ ಇಬ್ಬರೂ ಸಹ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ನಲ್ಲಿ ವೋಟ್ ಮಾಡ್ತಾರೆ. ಬಟ್ ಈ ಪ್ರೆಸಿಡೆಂಟ್ ಎಲೆಕ್ಷನಲ್ಲಿ ನಾಮಿನೇಟೆಡ್ ಮೆಂಬರ್ಸ್ ವೋಟ್ ಮಾಡೋಕ್ಕೆ ಸಾಧ್ಯವಿಲ್ಲ. ಅದೇ ಥರ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ಸಲ್ಲಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸಲ್ಲೂ ಇರೋ ಮೆಂಬರ್ಸ್ ವೋಟ್ ಮಾಡೋಕ್ಕಾಗೋದಿಲ್ಲ. ಅವರು ಎಲೆಕ್ಟೆಡ್ ಆಗಿರಲಿ, ನಾಮಿನೇಟೆಡ್ ಆಗಿರಲಿ, ಇಬ್ಬರೂ ಸಹ ವೋಟ್ ಮಾಡೋಕ್ಕಾಗೋದಿಲ್ಲ. ಬಟ್ ಪ್ರೆಸಿಡೆಂಟ್ ಎಲೆಕ್ಷನಲ್ಲಿ ನಾವು ನೋಡಿದರೆ ಸ್ಟೇಟ್ ಲೆಜಿಸ್ಲೇಟಿವ್ ನಾಮಿನೇಟೆಡ್ ಮೆಂಬರ್ಸ್ ಬಿಟ್ಟು ಎಲೆಕ್ಟೆಡ್ ಮೆಂಬರ್ಸ್ ಎಲ್ಲರೂ ಸಹ ವೋಟ್ ಮಾಡ್ತಾಯಿದ್ರು. ಬಟ್ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನಲ್ಲಿ ಈ ಥರ ಆಗಲ್ಲ. ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಎಲೆಕ್ಟೋರಲ್ ಕಾಲೇಜ್ನ ಅರ್ಥವೇನೆಂದರೆ ಲೋಕಸಭಾ ಮತ್ತು ರಾಜ್ಯಸಭಾದಲ್ಲಿರುವ ಎಲೆಕ್ಟೆಡ್ ಮತ್ತು ನಾಮಿನೇಟೆಡ್ ಮೆಂಬರ್ಸ್ ಇಬ್ಬರೂ ಸಹ ವೈಸ್ ಪ್ರೆಸಿಡೆಂಟ್ಗೆ ವೋಟ್ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಯಾವುದೇ ಸ್ಟೇಟ್ ಲೆಜಿಸ್ಲೇಟಿವ್ ಮೆಂಬರ್ಸ್ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ವೋಟ್ ಮಾಡೋದಿಲ್ಲ. ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಎದಕ್ಕೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ವೋಟ್ ಮಾಡಬೇಕು, ವೈಸ್ ಪ್ರೆಸಿಡೆಂಟ್ಗೆ ಎದಕ್ಕೆ ಇವ್ರು ವೋಟ್ ಮಾಡಬಾರ್ದು ಅಂತ ಪ್ರಶ್ನೆ ಬಂದಾಗ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ರೀಸನ್ ಹೇಳಿದರು. ಏನಂದರೆ ಪ್ರೆಸಿಡೆಂಟ್ ಅನ್ನೋರು ಹೆಡ್ ಆಫ್ ದ ಸ್ಟೇಟ್ ಅಂತ ಹೇಳ್ತೀವಿ. ಪ್ರೆಸಿಡೆಂಟ್ನ ಪವರ್ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಮತ್ತು ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಎರಡರಲ್ಲೂ ಕೂಡ ಇರ್ತವೆ. ಅದರ ಸಲುವಾಗಿ ಸ್ಟೇಟ್ ಲೆಜಿಸ್ಲೇಟಿವ್ ಮೆಂಬರ್ಸ್ ಪ್ಲಸ್ ಪಾರ್ಲಿಮೆಂಟ್ ಮೆಂಬರ್ಸ್ ಇಬ್ಬರೂ ಸಹ ವೋಟ್ ಮಾಡ್ತಾರೆ. ಅದೇ ವೈಸ್ ಪ್ರೆಸಿಡೆಂಟಲ್ಲಿ ನೋಡಿದರೆ ವೈಸ್ ಪ್ರೆಸಿಡೆಂಟ್ಗೆ ನಾರ್ಮಲ್ ಫಂಕ್ಷನ್ಸ್ ಇರ್ತವೆ. ರೇರ್ ಒಕೇಶನ್ಸಲ್ಲಿ ಮಾತ್ರ, ಅದು ಕೂಡ ಪರ್ಟಿಕ್ಯುಲರ್ ಟೈಮ್, ಒಂದು ಟೆಂಪ್ರವರಿ ಪೀರಿಯಡ್ಗೆ ಮಾತ್ರ ಸ್ಟೇಟ್ ವಿಷಯಗಳಲ್ಲಿ ಅವ್ರು ಇನ್ವಾಲ್ವ್ ಆಗ್ತಾರೆ. ಅದರಿಂದ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ವೋಟ್ ಮಾಡೋದು ಅವಶ್ಯಕತೆ ಇಲ್ಲ ಅಂತೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ತಿಳಿಸಿದ್ದಾರೆ. ಬಟ್ ಎಲೆಕ್ಷನ್ ನಡೆಯೋ ವಿಧಾನ ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ಗೆ ಇಬ್ಬರಿಗೂ ಸೇಮ್. ಪ್ರೆಸಿಡೆಂಟ್ಗೆ ಹೆಂಗೆ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್, ಸೀಕ್ರೆಟ್ ಬ್ಯಾಲೆಟಿಂದ ವೋಟ್ ಮಾಡ್ತಿದ್ರು, ಅದೇ ಥರ ವೈಸ್ ಪ್ರೆಸಿಡೆಂಟ್ಗೂ ಸಹ ಸೀಕ್ರೆಟ್ ಬ್ಯಾಲೆಟಿಂದನೇ ವೋಟ್ ಮಾಡಬೇಕು. ಈ ಸೀಕ್ರೆಟ್ ಬ್ಯಾಲೆಟ್ ಏನೆಂದರೆ ಸೀಕ್ರೆಟ್ ಬ್ಯಾಲೆಟಲ್ಲಿ ಒಬ್ಬರು ವೋಟ್ ಮಾಡೋದನ್ನ ಇನ್ನೊಬ್ಬರಿಗೆ ಹೇಳಬಾರ್ದು. ಅದನ್ನೇ ಸೀಕ್ರೆಟ್ ಬ್ಯಾಲೆಟ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ನೀವು ಯಾರಾದರೂ ಒಂದು ಸ್ಟೇಟ್ ಲೆಜಿಸ್ಲೇಟಿವ್ ಮೆಂಬರ್ ಅಥವಾ ಪಾರ್ಲಿಮೆಂಟ್ ಮೆಂಬರ್ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಹೋಗಿದ್ದಾರೆ. ಅವ್ರು ಹಂಗೆ ಹೋದಾಗ ನಾನು ಅವ್ರಿಗೆ ವೋಟ್ ಮಾಡಿದೆ, ಇವ್ರಿಗೆ ವೋಟ್ ಮಾಡಿದೆ ಅಂತೇಳಿ ಹೇಳಬಾರ್ದು. ಅದೇ ಥರ ಅವ್ರು ವೋಟ್ ಮಾಡಿದ ಮೇಲೆ ಅವ್ರು ವೋಟ್ ಹಾಕಿರೋ ಪೇಪರನ್ನು ಸಹ ಯಾರಿಗೂ ತೋರಿಸ್ಬಾರ್ದು. ಇದನ್ನು ಸೀಕ್ರೆಟ್ ಬ್ಯಾಲೆಟ್ ಅಂತ ಕರೀತಾರೆ. ಒಂದು ವೇಳೆ ಯಾರಿಗಾದರೂ ತೋರಿಸ್ಬಿಟ್ರೆ ಆ ವೋಟ್ ಇನ್ವ್ಯಾಲಿಡ್ ಆಗಿಬಿಡುತ್ತೆ. ಒಂದು ವ್ಯಕ್ತಿ ವೈಸ್ ಪ್ರೆಸಿಡೆಂಟ್ ಆಗಲಿಕ್ಕೆ, ಉಪರಾಷ್ಟ್ರಪತಿ ಆಗಲಿಕ್ಕೆ ಕ್ವಾಲಿಫಿಕೇಷನ್ಸ್ ಏನಿರಬೇಕು? ಆ ಒಂದು ವ್ಯಕ್ತಿ
ಎಲೆಕ್ಷನಲ್ಲಿ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡುವ ಒಂದು ವ್ಯಕ್ತಿ ಇಂಡಿಯನ್ ಸಿಟಿಸನ್ ಆಗಿರಬೇಕು, ಪ್ಲಸ್ 35 ವರ್ಷ ಕಂಪ್ಲೀಟ್ ಆಗಿರಬೇಕು, ರಾಜ್ಯಸಭಾ ಮೆಂಬರ್ ಆಗಿ ಕ್ವಾಲಿಫೈ ಆಗಿರಬೇಕು, ರಾಜ್ಯಸಭಾ ಎಲೆಕ್ಷನ್ಗೆ ಕ್ವಾಲಿಫೈಡ್ ಪರ್ಸನ್ ಆಗಿರಬೇಕು, ಪ್ರೆಸಿಡೆಂಟ್ಗೆ ಲೋಕಸಭಾ ಎಲೆಕ್ಷನ್ ಮೆಂಬರ್ ಆಗಿ ಎಲೆಕ್ಷನ್ಗೆ ಕ್ವಾಲಿಫೈ ಆಗಿರ್ಬೇಕು ಪ್ರೆಸಿಡೆಂಟ್, ಬಟ್ ವೈಸ್ ಪ್ರೆಸಿಡೆಂಟ್ಗೆ ರಾಜ್ಯಸಭಾದಲ್ಲಿ ಕ್ವಾಲಿಫೈ ಆಗಿರ್ಬೇಕತ್ತನು. ಸೊ 4th ಕಂಡೀಷನ್ ಬಂದ್ಬಿಟ್ಟು ಸೇಮ್, ಯಾವುದೇ ಥರ ಆಫೀಸ್ ಆಫ್ ಪ್ರಾಫಿಟ್ ಸ್ಟೇಟ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ನ ಅಡಿಯಲ್ಲಿ ಅಥವಾ ಏನಾದರೂ ಲೋಕಲ್ ಅಥಾರಿಟಿ, ಪಬ್ಲಿಕ್ ಅಥಾರಿಟಿ, ಮುನ್ಸಿಪಾಲಿಟೀಸಲ್ಲಿ ಅವ್ರಿಗೆ ಯಾವುದೇ ಥರ ಪ್ರಾಫಿಟ್ಸ್ ಬರ್ತಿರಬಾರ್ದು. ಸೊ ವೈಸ್ ಪ್ರೆಸಿಡೆಂಟ್ಗೆ 2 ಕಂಡೀಷನ್ಸ್ಗಳಿದ್ದಾವೆ ಅವ್ರ ಆಫೀಸ್ ಎಂಟರ್ ಆಗೋಕ್ಕಿಂತ ಮುಂಚೆ. ಯಾವಂದರೆ ಹಿ ಶುಡ್ ನಾಟ್ ಬಿ ಅ ಮೆಂಬರ್ ಆಫ್ ಐದರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್. ಸೊ ಆ ವೈಸ್ ಪ್ರೆಸಿಡೆಂಟ್ ಆಗಬೇಕಾದ್ರೆ, ಆ ಪೊಸಿಷನ್ ಅಕ್ಸೆಪ್ಟ್ ಮಾಡ್ಕೋಬೇಕಾದ್ರೆ ಲೋಕಸಭಾ ಮೆಂಬರ್ ಅಥವಾ ರಾಜ್ಯಸಭಾ ಮೆಂಬರ್ ಆಗಿರಬಾರ್ದು. ರಾಜ್ಯಸಭಾ ಮೆಂಬರ್ ಆಗಿ ಕ್ವಾಲಿಫೈ ಆಗಿರಬೇಕು, ಆ ಸ್ಥಾನಕ್ಕೆ ಅವ್ರು ಎಲಿಜಿಬಲ್ ಆಗಿರಬೇಕು, ಬಟ್ ಮೆಂಬರ್ ಆಗಿರಬಾರ್ದು. ಸೊ ಇಫ್ ಸಪೋಸ್ ಯಾರಾದರೂ ರಾಜ್ಯಸಭಾ ಪರ್ಸನ್ ಅಥವಾ ಲೋಕಸಭಾ ಪರ್ಸನ್ ಆ ಥರ ವೈಸ್ ಪ್ರೆಸಿಡೆಂಟ್ ಆಗಿಬಿಟ್ರೆ ಅವರು ಆ ಸ್ಥಾನವನ್ನು ಬಿಟ್ಬಿಡಬೇಕು. ಲೋಕಸಭಾ ಅಥವಾ ರಾಜ್ಯಸಭಾ ಮೆಂಬರ್ ಆಗಿ ಆ ಸ್ಥಾನವನ್ನು ವೆಕೇಟ್ ಮಾಡಬೇಕು. ವೆಕೇಟ್ ಮಾಡಿದ ಮೇಲೆ ಅವ್ರು ವೈಸ್ ಪ್ರೆಸಿಡೆಂಟ್ ಆಗಲಿಕ್ಕೆ ಸಾಧ್ಯ. ಒಂದು ವೇಳೆ ಅವರು ರಾಜ್ಯಸಭಾ ಮೆಂಬರ್ ಆಗಿ ಲೋಕಸಭಾ ಮೆಂಬರ್ ಆಗಿ ರಿಸೈನ್ ಮಾಡಲಿಕ್ಕೆ ಇಷ್ಟ ಇಲ್ಲ, ಬಟ್ ಯಾವುದೋ ಕಾರಣಕ್ಕಾಗಿ ಅವರು ರಿಸೈನ್ ಮಾಡಿಲ್ಲ ಅಂದರೆ, ಬಟ್ ಅವರು ವೈಸ್ ಪ್ರೆಸಿಡೆಂಟ್ ಅನ್ನೋ ಪೊಸಿಷನನ್ನು ಅಕ್ಸೆಪ್ಟ್ ಮಾಡಿಬಿಟ್ಟಾರಂದರೆ ಆವಾಗ ರಾಜ್ಯಸಭಾ ಅಥವಾ ಲೋಕಸಭಾ ಮೆಂಬರ್ ಆಗಿ ಆಟೋಮೆಟಿಕ್ ಆಗಿ ಟರ್ಮಿನೇಟ್ ಆಗಿಬಿಡ್ತಾರೆ. ಅವರು ಇನ್ನು ಮುಂದೆ ಲೋಕಸಭಾ ಅಥವಾ ರಾಜ್ಯಸಭಾ ಮೆಂಬರ್ ಆಗಿ ಇರುವುದಿಲ್ಲ. ಸೊ ಈ ಸೆಕೆಂಡ್ ಕಂಡೀಷನ್, ಹಿ ಶುಡ್ ನಾಟ್ ಹೋಲ್ಡ್ ಎನಿ ಆಫೀಸ್ ಆಫ್ ಪ್ರಾಫಿಟ್. ಸೊ ಇದು ಮುಂಚೆನೇ ನಾವು ನೋಡಿದ್ವಿ, ಇದು ಕ್ವಾಲಿಫಿಕೇಷನ್ಸಲ್ಲೇ ಬರುತ್ತೆ. ವೈಸ್ ಪ್ರೆಸಿಡೆಂಟ್ನ ಟರ್ಮ್ ಆಫ್ ಆಫೀಸ್, ಎಷ್ಟು ವರ್ಷ ಅವರು ವೈಸ್ ಪ್ರೆಸಿಡೆಂಟ್ ಆಗಿರ್ಬೋದು. ಸೊ ವೈಸ್ ಪ್ರೆಸಿಡೆಂಟ್ ಅನ್ನೋರು 5 ಇಯರ್ಸ್ವರೆಗೂ ಎಲೆಕ್ಟ್ ಆಗಿದ ಮೇಲೆ 5 ಇಯರ್ಸ್ವರೆಗೂ ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಸೊ ಈ 5 ಇಯರ್ಸಲ್ಲಿ ಅವರು ರಿಸೈನ್ ಮಾಡಿ ಅರ್ಧದಲ್ಲಿ ಹೋಗ್ಬೋದು, ಯಾವಾಗಾದರೂ ರಿಸೈನ್ ಮಾಡ್ಬೋದು. ಆ ರೆಸಿಗ್ನೇಷನ್ ಲೆಟರ್ನ ಪ್ರೆಸಿಡೆಂಟ್ಗೆ ತಲುಪಿಸ್ಬೇಕು ಅವರು. ಸೊ ಇಲ್ಲಿ ನೋಡಿದ್ರೆ, ನೀವು ಅಬ್ಸರ್ವ್ ಮಾಡಿದ್ರಂದರೆ ಪ್ರೆಸಿಡೆಂಟ್ ರಿಸೈನ್ ಮಾಡಬೇಕಂದ್ರೆ ವೈಸ್ ಪ್ರೆಸಿಡೆಂಟ್ಗೆ ರೆಸಿಗ್ನೇಷನ್ ಕೊಡಬೇಕು, ವೈಸ್ ಪ್ರೆಸಿಡೆಂಟ್ ರೆಸಿಗ್ನೇಷನ್ ಮಾಡಬೇಕಾದ್ರೆ ಪ್ರೆಸಿಡೆಂಟ್ಗೆ ರೆಸಿಗ್ನೇಷನ್ ಕೊಡಬೇಕು. ಸೊ ಪ್ರೆಸಿಡೆಂಟ್ ಥರ ವೈಸ್ ಪ್ರೆಸಿಡೆಂಟ್ ಕೂಡ ಅವ್ರ ಆಫೀಸಿಂದ ಅವ್ರ ಟರ್ಮ್ ಆಫ್ 5 ವರ್ಷ ಮುಗಿಯೋಕ್ಕಿಂತ ಮುಂಚೆನೇ ಅವ್ರ ಆಫೀಸಿಂದ ರಿಮೂವ್ ಮಾಡಿಬಿಡ್ಬೋದು. ಸೇಮ್ ಪ್ರೊಸೀಜರ್, ಪ್ರೆಸಿಡೆಂಟ್ಗೆ ಏನು ಇಂಪೀಚ್ಮೆಂಟ್ ಅನ್ನೋ ಪ್ರೊಸೀಜರ್ ಇತ್ತಲ್ಲ, ಅದೇ ಪ್ರೊಸೀಜರಿಂದ ವೈಸ್ ಪ್ರೆಸಿಡೆಂಟ್ನ ಕೂಡ ಅವ್ರ ಸೀಟಿಂದ ಅವ್ರನ್ನ ರಿಮೂವ್ ಮಾಡಿಬಿಡ್ಬೋದು. ಸೊ ಲೋಕಸಭಾ ಅಥವಾ ರಾಜ್ಯಸಭಾದಲ್ಲಿ ವೈಸ್ ಪ್ರೆಸಿಡೆಂಟ್ನ ರಿಮೂವ್ ಮಾಡಲಿಕ್ಕೆ ರೆಸಲ್ಯೂಷನ್ ಮೂವ್ ಮಾಡಿದ ಮೇಲೆ 14 ಡೇಸ್ ನೋಟಿಸ್ ಪೀರಿಯಡನ್ನು ವೈಸ್ ಪ್ರೆಸಿಡೆಂಟ್ಗೆ ತಲುಪಿಸಬೇಕು. ನಂತರ ರಾಜ್ಯಸಭಾ ಅಥವಾ ಲೋಕಸಭಾ ರಿಮೂವಲ್ ಪ್ರೊಸೀಜರ್ನ ಶುರು ಮಾಡಬೇಕು. ಸೊ ಈ 5 ಇಯರ್ಸ್ ನಂತರ ಕೂಡ ಒಂದು ವೈಸ್ ಪ್ರೆಸಿಡೆಂಟ್ ಆಗಿ ಇರ್ಬೋದು ಅಂತ ಕೇಳಿದರೆ ಇರ್ಬೋದು ಅಂತ ಹೇಳ್ಬೋದು. ಎದಕ್ಕಂದರೆ ನೆಕ್ಸ್ಟ್ ಯಾವುದೋ ಒಂದು ಕಾರಣಕ್ಕಾಗಿ ಎಲೆಕ್ಷನನ್ನು ಒಂದು 6 ಮಂತ್ಸ್ ಅಥವಾ 1 ಇಯರ್ ಪೋಸ್ಟ್ಪೋನ್ ಮಾಡಿದ್ದಾರೆ ಅಂದರೆ ಆವಾಗ ನೆಕ್ಸ್ಟ್ ವೈಸ್ ಪ್ರೆಸಿಡೆಂಟ್ ಬರೋವರೆಗೂ ಕರೆಂಟ್ ವೈಸ್ ಪ್ರೆಸಿಡೆಂಟ್ ಆಗಿ ಉಳಿಬೋದು. 5 ಇಯರ್ಸ್ ದಾಟಿದ ನಂತರ ಕೂಡ ಅವರು ವೈಸ್ ಪ್ರೆಸಿಡೆಂಟ್ ಆಗೇ ಇರ್ಬೋದು. ಸೊ 5 ಇಯರ್ಸ್ ಪ್ಲಸ್ ಎಕ್ಸ್ಟ್ರಾ ಟರ್ಮ್ ಏನು ಮಾಡಿದಾರಲ್ವಾ, ನೆಕ್ಸ್ಟ್ ಎಲೆಕ್ಷನ್ ಬರೋವರೆಗೂ, ಬೇರೆ ಒಂದು ಹೊಸ ವೈಸ್ ಪ್ರೆಸಿಡೆಂಟ್ ಬರೋವರೆಗೂ ಅವ್ರು ಕಂಟಿನ್ಯೂ ಮಾಡ್ಬೋದು ಆ ಪೊಸಿಷನ್ನ. ಸೊ ವೈಸ್ ಪ್ರೆಸಿಡೆಂಟ್ ಕೂಡ ಎಲೆಕ್ಷನ್ಗೆ ಎಲಿಜಿಬಲ್ ಆಗಿದ್ದಾರೆ. ಎಷ್ಟು ಬಾರಿ ಆದರೂ ಕೂಡ ಅವ್ರು ವೈಸ್ ಪ್ರೆಸಿಡೆಂಟ್ ಆಗಿ ಬರ್ಬೋದು. ಸೊ ವೈಸ್ ಪ್ರೆಸಿಡೆಂಟ್ ಆಫೀಸಲ್ಲಿ
ಯಾವಾಗ ವೇಕೆನ್ಸಿ ಅನ್ನೋದು ಒಂದು ಬರುತ್ತೆ ಅಂತ ಕೇಳಿದರೆ, ಫಸ್ಟ್ ಬಂದುಬಿಟ್ಟು ಅವ್ರ 5 years ಟರ್ಮ್ ಮುಗಿದ ನಂತರ ವೈಸ್ ಪ್ರೆಸಿಡೆಂಟ್ ಆಫೀಸ್ ವೇಕೆಂಟ್ ಆಗಿರುತ್ತೆ. ಎರಡನೇದು, ವೈಸ್ ಪ್ರೆಸಿಡೆಂಟ್ ರಿಸೈನ್ ಮಾಡಿಬಿಟ್ರೆ ಆ ಪೊಸಿಷನ್ ಖಾಲಿ ಆಗಿಬಿಡುತ್ತೆ. ಮೂರನೇದು, ವೈಸ್ ಪ್ರೆಸಿಡೆಂಟ್ನ ರಿಮೂವ್ ಮಾಡಿಬಿಟ್ರೆ. ನಾಲ್ಕನೇದು, ಅಕಸ್ಮಾತಾಗಿ ವೈಸ್ ಪ್ರೆಸಿಡೆಂಟ್ ಅವ್ರ 5 ವರ್ಷದ ಟರ್ಮ್ ಮುಗಿಯೋಕ್ಕಿಂತ ಮುಂಚೆ ತೀರ್ಕೊಂಡ್ಬಿಟ್ರೆ ಅವಾಗ ವೇಕೆನ್ಸಿ ಇರುತ್ತೆ. ಸೊ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನನ್ನು ವಾಯ್ಡ್ ಅಂತ ಡಿಕ್ಲೇರ್ ಮಾಡಿಬಿಟ್ರೆ, ಅಂದರೆ ನಲ್ ಅಂತ ಡಿಕ್ಲೇರ್ ಮಾಡಿಬಿಟ್ರೆ ಆವಾಗಲೂ ಸಹ ವೈಸ್ ಪ್ರೆಸಿಡೆಂಟ್ ಆಫೀಸ್ ವೇಕೆಂಟ್ ಆಗಿರುತ್ತೆ. ಸೊ ಇಂಡಿಯನ್ ವೈಸ್ ಪ್ರೆಸಿಡೆಂಟ್ಗೂ ಅಮೇರಿಕನ್ ವೈಸ್ ಪ್ರೆಸಿಡೆಂಟ್ಗೂ ಕಂಪೇರ್ ಮಾಡಿದರೆ ಒಂದು ಡಿಫ್ರೆನ್ಸ್ ಇದೆ. ಸೊ ನಾವು ಎದಕ್ಕೆ ಇಂಡಿಯನ್ ಮತ್ತು ಅಮೇರಿಕನ್ ವೈಸ್ ಪ್ರೆಸಿಡೆಂಟ್ಸ್ನ ಕಂಪೇರ್ ಮಾಡ್ತಿದ್ದೀವಿ ಅಂದರೆ, ಈ ವೈಸ್ ಪ್ರೆಸಿಡೆಂಟ್ ಅನ್ನೋ ಮಾಡೆಲ್ ನಾವು ತಂದಿರೋದೇ ಅಮೇರಿಕನ್ ಮಾಡೆಲಿಂದ. ಅದರ ಸಲುವಾಗಿ ನಾವು ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ಅಮೇರಿಕನ್ ವೈಸ್ ಪ್ರೆಸಿಡೆಂಟಲ್ಲಿ ಸಪೋಸ್ ಅಮೇರಿಕನ್ ಪ್ರೆಸಿಡೆಂಟ್ ಅಕಸ್ಮಾತಾಗಿ ಏನಾದರೂ ತೀರ್ಕೊಂಡ್ಬಿಟ್ರು ಇಲ್ಲ ಅಥವಾ ಹೆಲ್ತ್ ಇಶ್ಯೂಸಿಂದ ರಿಸೈನ್ ಮಾಡಿಬಿಟ್ರಂದರೆ ಆವಾಗ ಅಮೇರಿಕನ್ ವೈಸ್ ಪ್ರೆಸಿಡೆಂಟ್ ಆಗಿಬಿಡ್ತಾರೆ. ಫಾರ್ ಎಕ್ಸಾಂಪಲ್ 4 years ಅಲ್ವಾ ಇವರು ಪ್ರೆಸಿಡೆಂಟ್ ಟರ್ಮ್. ಸೊ ಈ ವೈಸ್ ಪ್ರೆಸಿಡೆಂಟ್ ಬಂದುಬಿಟ್ಟು ಜಸ್ಟ್ ಓನ್ಲಿ 2 years ಪ್ರೆಸಿಡೆಂಟ್ ಆಗಿ ಸರ್ವ್ ಮಾಡಿದ್ದಾರೆ. ಅಂದರೆ ಇನ್ನು ಉಳಿಕಿದ್ದ 2 yearsಗೆ ಅಮೇರಿಕನ್ ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಬಟ್ ನಮ್ಮ ಭಾರತ ದೇಶದಲ್ಲಿ ಹಾಗಿಲ್ಲ. ಒಂದು ವೇಳೆ ಪ್ರೆಸಿಡೆಂಟಿಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಅಥವಾ ಅಕಸ್ಮಾತಾಗಿ ತೀರ್ಕೊಂಡ್ಬಿಟ್ಟಿದ್ರೆ ಆವಾಗ ಇಂಡಿಯನ್ ವೈಸ್ ಪ್ರೆಸಿಡೆಂಟ್ ಬಂದುಬಿಟ್ಟು ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಆಗಿ ಇರ್ತಾರೆ. ಹೊಸ ಪ್ರೆಸಿಡೆಂಟ್ ಆ ಪ್ಲೇಸಿಗೆ ಬರೋವರೆಗೂ ವೈಸ್ ಪ್ರೆಸಿಡೆಂಟ್ ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಆಗ್ತಾರೆ. ಸೊ ಅವಾಗ ಕೇಳ್ಬೋದು ನೀವು ಅಂಥ ಟೈಮಲ್ಲಿ ಈ ವೈಸ್ ಪ್ರೆಸಿಡೆಂಟ್ ಕೆಲಸಗಳನ್ನ ಯಾರು ಮಾಡ್ತಾರೆ ಅಂತೇಳಿ. ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ವೈಸ್ ಪ್ರೆಸಿಡೆಂಟ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಅವಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ವೈಸ್ ಪ್ರೆಸಿಡೆಂಟ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಸೊ ಇದು ವೈಸ್ ಪ್ರೆಸಿಡೆಂಟ್ ಬಗ್ಗೆ ಸಂಪೂರ್ಣ ಮಾಹಿತಿಯಾಗಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಪ್ರೈಮ್ ಮಿನಿಸ್ಟರ್ ಅಂದರೆ ಪ್ರಧಾನಮಂತ್ರಿ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಧನ್ಯವಾದಗಳು.